ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇನ್ನೇನೋ ಹತ್ತಿರ ಬರುತ್ತಿದೆ. ಈ ಸಂದರ್ಭದಲ್ಲಿ ಒಬ್ಬ ರಾಯರ ಭಕ್ತರಿಗೆ ನಮ್ಮ ಕಡೆಯಿಂದ ಒಂದು ಫೋಟೋವನ್ನು ತಲುಪಿಸಬೇಕು ಅನ್ನೋ ಒಂದು ಆಸೆ ನನಗೆ. ಅದಕ್ಕಾಗಿ ಟಾಕ್ಸಿಕ್ ಟಾಕ್ಸ್ ಕಡೆಯಿಂದ ರಾಯರ ಒಂದು ಫೋಟೋವನ್ನು ತಲುಪಿಸುತ್ತಿದ್ದೇವೆ. ಕೆಲವು ಫೋಟೋಗಳು ಗೋಡೆ ಮೇಲೆ ಹಾಕೋಕೆ ಮಾತ್ರ ಇರಲ್ಲ, ಅವು ನಮ್ಮ ಮನಸ್ಸಿಗೆ ಒಂದು ಧೈರ್ಯ ಕೊಡುತ್ತವೆ. ಕಷ್ಟ ಬಂದಾಗ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಕೊಡುತ್ತವೆ. ಅಂತಹ ಒಂದು ನಂಬಿಕೆಯನ್ನು ಇನ್ನೊಂದು ಮನೆಗೆ ತಲುಪಿಸಬೇಕು ಅನ್ನೋ ಒಂದು ಸಣ್ಣ ಆಸೆ ನಮ್ಮ ಟಾಕ್ಸಿಕ್ ಟಾಕ್ಸ್ ತಂಡಕ್ಕೆ ಬಂತು. ಅದಕ್ಕಾಗಿಯೇ ಈ ಬಾರಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಗಿವ್ ಅವೇ ಬಗ್ಗೆ ಹೇಳೋಕ್ಕೆ ಬಂದಿಲ್ಲ. ರಾಯರ ಒಂದು ಫೋಟೋ ಒಂದು ಮನೆಗೆ ತಲುಪಿದಾಗ ಅದರ ಜೊತೆ ಹೋಗೋದು ಕೇವಲ ಒಂದು ಫೋಟೋ ಮಾತ್ರ ಅಲ್ಲ, ಒಂದು ನಂಬಿಕೆ, ಒಂದು ನೆಮ್ಮದಿ, ಒಂದು ಆಶೀರ್ವಾದದ ಭಾವನೆ. ಆ ಭಾವನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಬಂದಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ಅಂದರೆ ಕೇವಲ ಒಂದು ಹೆಸರಲ್ಲ, ಅದು ಲಕ್ಷಾಂತರ ಜನರ ನಂಬಿಕೆ. ಜೀವನದಲ್ಲಿ ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರ ನಡೆಯಲ್ಲ. ಕೆಲವೊಮ್ಮೆ ಹಣದ ಸಮಸ್ಯೆ ಬರುತ್ತೆ, ಕೆಲವೊಮ್ಮೆ ಸಂಬಂಧಗಳು ನೋವು ಕೊಡುತ್ತವೆ, ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲಿತಾಂಶ ಸಿಗಲ್ಲ. ಆಗ ನಮ್ಮ ಮನಸ್ಸಿಗೆ ಬೇಕಾಗೋದು ಎಲ್ಲವೂ ಒಂದು ದಿನ ಸರಿಯಾಗುತ್ತೆ ಅನ್ನೋ ಒಂದು ನಂಬಿಕೆ. ಅದೇ ನಂಬಿಕೆಯಿಂದ ಹಲವರು ರಾಯರನ್ನು ನೆನಪಿಸಿಕೊಳ್ಳುತ್ತಾರೆ. ಆದರೆ ರಾಯರ ಭಕ್ತಿ ಅಂದರೆ ಕೇವಲ ಫೋಟೋ ಮುಂದೆ ನಿಂತು ಪೂಜೆ ಮಾಡೋದು ಮಾತ್ರ ಅಲ್ಲ. ನಮ್ಮ ಜೀವನದಲ್ಲಿ ಒಳ್ಳೆತನ, ಸಹನೆ, ನಂಬಿಕೆ ಇಟ್ಟುಕೊಂಡು ಮುಂದೆ ಸಾಗೋದು ಕೂಡ ಭಕ್ತಿಯ ಒಂದು ಭಾಗ. ಒಂದು ದಿನ ನಮ್ಮ ತಂಡಕ್ಕೆ ಒಂದು ಯೋಚನೆ ಬಂತು. ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ನೋಡಿದಾಗ ಸಿಗೋ ಆ ನೆಮ್ಮದಿ ಬೇರೆಯವರ ಮನೆಯಲ್ಲೂ ಆ ನೆಮ್ಮದಿ ಯಾಕಿರಬಾರದು ಅಂತ. ಯಾರಿಗಾದರೂ ರಾಘವೇಂದ್ರ ಸ್ವಾಮಿಗಳ ಫೋಟೋ ಬೇಕಿರಬಹುದು, ಆದರೆ ಯಾವುದೋ ಕಾರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗಿರೋದಿಲ್ಲ. ಅಂತಹ ಒಂದು ಮನೆಗೆ ನಮ್ಮಿಂದ ಒಂದು ಫೋಟೋ ತಲುಪಿಸಿದ್ರೆ ಹೇಗಿರುತ್ತೆ ಅಂತ ಅಲ್ಲಿಂದ ಶುರುವಾಯಿತು ನಮ್ಮ ಈ ಸಣ್ಣ ಪ್ರಯತ್ನ. ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದೆಯಾ? ಇದ್ದರೆ ಒಮ್ಮೆ ಆ ಫೋಟೋ ಮುಂದೆ ನಿಂತು ನೋಡಿ. ಬಹುಶಃ ನಿಮಗೆ ನೆಮ್ಮದಿ ಸಿಗಬಹುದು, ಬಹುಶಃ ಯಾವುದೋ ಹಳೆಯ ನೆನಪು ಬರಬಹುದು, ಅಥವಾ ರಾಯರಿದ್ದಾರೆ ಭಯ ಬೇಡ ಅನ್ನೋ ಭಾವನೆ ಬರಬಹುದು. ಅದೇ ಒಂದು ಭಾವನೆ ಇನ್ನೊಂದು ಮನೆಯಲ್ಲಿ ಇರಲಿ ಅನ್ನೋದು ನಮ್ಮ ಆಸೆ. ಹಾಗಾಗಿ ಸ್ನೇಹಿತರೆ, ಇದು ಒಬ್ಬ ವಿನ್ನರ್ಗಾಗಿ ಮಾಡ್ತಿರುವ ಗಿವ್ ಅವೇ ಅಲ್ಲ. ರಾಯರ ಫೋಟೋ ಬೇಕು ಅಂತ ನಮ್ಮ ಜೊತೆ ಸಂಪರ್ಕಿಸುವ ಭಕ್ತರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಜನರಿಗೆ ರಾಯರ ಫೋಟೋ ತಲುಪಿಸುವ ಪ್ರಯತ್ನ ಮಾಡ್ತೀವಿ. ನಿಮಗೆ ರಾಯರ ಫೋಟೋ ಬೇಕಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸನ್ನು ನಮ್ಮ ಇನ್ಸ್ಟಾಗ್ರಾಮ್ DMನಲ್ಲಿ ಕಳಿಸಿ. ನಾವು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಭಾಗವಹಿಸೋದು ತುಂಬ ಸುಲಭ. ಮೊದಲಿಗೆ ಟಾಕ್ಸಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಶ್ರೀ ರಾಘವೇಂದ್ರ ನಮಃ ಅಂತ ಬರೆಯಿರಿ. ನಂತರ ನಮ್ಮ ಇನ್ಸ್ಟಾಗ್ರಾಮ್ಗೆ DM ಮಾಡಿ. DMನಲ್ಲಿ ನಿಮ್ಮ ಹೆಸರು ಮತ್ತು ಡೆಲಿವರಿ ಅಡ್ರೆಸ್ ಕಳಿಸಿ. ಆದರೆ ಒಂದು ಮುಖ್ಯ ವಿಷಯ, ನಿಮ್ಮ ಅಡ್ರೆಸ್ ಅಥವಾ ಫೋನ್ ನಂಬರನ್ನು ಯೂಟ್ಯೂಬ್ ಕಮೆಂಟ್ನಲ್ಲಿ ಹಾಕಬೇಡಿ. ಪರ್ಸ್ನಲ್ ಡೀಟೇಲ್ಸ್ ಯಾವಾಗಲೂ ಇನ್ಸ್ಟಾಗ್ರಾಮ್ DMನಲ್ಲಿ ಮಾತ್ರ ಕಳಿಸಿ. ನಾವೇನೋ ದೊಡ್ಡದಾಗಿ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಈ ಪ್ರಯತ್ನ ಅಲ್ಲ. ಒಂದು ಸಣ್ಣ ಫೋಟೋ, ಒಂದು ಸಣ್ಣ ಮನೆ, ಆ ಮನೆಯವರಿಗೆ ಸಿಗುವ ಒಂದು ಸಣ್ಣ ನಂಬಿಕೆ, ಅಷ್ಟೇ ನಮ್ಮ ಆಸೆ. ಯಾವ ಸಮಯದಲ್ಲಿ ಯಾವ ನಂಬಿಕೆ ಬೇಕಾಗುತ್ತೋ ಯಾರಿಗೂ ಗೊತ್ತಿರಲ್ಲ. ಆದರೆ ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯ ಭಾವನೆಗಳನ್ನು ಇನ್ನೊಬ್ಬರ ಮನೆಗೆ ತಲುಪಿಸಬಹುದು. ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ರಾಯರನ್ನು ನಂಬುವ ಒಬ್ಬ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಟಾಕ್ಸಿಕ್ ಟಾಕ್ಸ್. ಮಾತು ಸತ್ಯವಾಗಿರಲಿ, ಮನಸ್ಸು ಒಳ್ಳೆಯದಾಗಿರಲಿ.